ನಮ್ಮ ದೇಶದಲ್ಲಿ ಒಂದು ಮಗು ಹುಟ್ಟಿದ ತಕ್ಷಣ ಪೇರೆಂಟ್ಸ್ ಮಾಡೋ ಮೊದಲ ಕೆಲಸ ಏನು ಗೊತ್ತಾ? ಸೇವಿಂಗ್ಸ್. ಯಾಕೆ ಅಂದರೆ ಇಲ್ಲಿ ಎಜುಕೇಷನ್ ಅನ್ನೋದು ಸರ್ವಿಸ್ ಅಲ್ಲ, ಅದೊಂದು ಬಿಸ್ನೆಸ್. ಇಷ್ಟೆಲ್ಲ ಖರ್ಚು ಮಾಡಿ ನಮ್ಮ ಕಾಲೇಜುಗಳಲ್ಲಿ ಸಿಗೋದು ಏನು? ಹಳೆಯ ಸಿಲೆಬಸ್, ಪ್ರಾಕ್ಟಿಕಲ್ಸ್ ಇಲ್ಲದ ಲ್ಯಾಬ್ಗಳು ಮತ್ತು ರಿಸರ್ಚ್ಗೆ ಜೀರೋ ಫಂಡಿಂಗ್. ಒಂದು ಸಲ ಕಣ್ಮುಚ್ಚಿ ಯೋಚನೆ ಮಾಡಿ, ನಾವೆಲ್ಲರೂ ವಿಶ್ವಗುರು ಆಗುವ ಕನಸು ಕಾಣ್ತಿದ್ದೀವಿ. ಆದರೆ ಇನ್ನೊಂದು ಕಡೆ ನಮ್ಮ ದೇಶದ ಅತ್ಯಂತ ಬುದ್ಧಿವಂತರು, ನಮ್ಮ ಟಾಪರ್ ಸೈಲೆಂಟಾಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ದೇಶ ಬಿಟ್ಟು ಹೋಗ್ತಿದ್ದಾರೆ. ಸುಂದರ್ ಪಿಜೆ, ಸತ್ಯ ನಡೆಯಲ್ಲ, ಇವರನ್ನು ನೋಡಿ ನಾವು ಸ್ಟೇಟಸ್ ಹಾಕ್ತೀವಿ, ಹೆಮ್ಮೆ ಪಡ್ತೀವಿ ನಮ್ಮ ಇಂಡಿಯನ್ಸ್ ಅಂತ. ಆದರೆ ಇದರ ಹಿಂದೆ ಒಂದು ಕಹಿ ಸತ್ಯ ಇದೆ. ಏನಂದರೆ ಇವರು ನಮ್ಮ ದೇಶದ ಗೆಲುವು ಅಲ್ಲ, ಇವರು ನಮ್ಮ ಸಿಸ್ಟಮ್ನ ಸೋಲು. ಹೌದು, ಕೇಳೋಕ್ಕೆ ಕಷ್ಟ ಆಗಬಹುದು, ಆದರೆ ಇವತ್ತು 2025ರಲ್ಲಿ ಲಕ್ಷಾಂತರ ಜನ ಇಂಡಿಯಾನ ಬಿಟ್ಟು ಹೋಗ್ತಿದ್ದಾರೆ. ಇದನ್ನು ನಾವು ಬ್ರೈನ್ ಡ್ರೈನ್ ಅಂತ ಕರಿತೀವಿ. ಆದರೆ ನಿಜ ಹೇಳ, ಇದೊಂದು ಎಮೋಷ್ನಲ್ ಆ್ಯಂಡ್ ಎಕನಾಮಿಕ್ ಟ್ರಾಜಿಡಿ. ಇವತ್ತಿನ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಳ್ಳೋಣ, ನಮ್ಮ ಟ್ಯಾಲೆಂಟ್ ನಮಗೆ ಏಕೆ ಬೇಡವಾಗಿದೆ. ಇದರ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಇದೆ. ಹಾಗಾಗಿ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಶುರು ಮಾಡೋಣ. ನಮ್ಮ ದೇಶದಲ್ಲಿ ಒಂದು ಮಗು ಹುಟ್ಟಿದ ತಕ್ಷಣ ಪೇರೆಂಟ್ಸ್ ಮಾಡೋ ಮೊದಲ ಕೆಲಸ ಏನು ಗೊತ್ತಾ? ಸೇವಿಂಗ್ಸ್. ಯಾಕೆ ಅಂದರೆ ಇಲ್ಲಿ ಎಜುಕೇಷನ್ ಅನ್ನೋದು ಸರ್ವಿಸ್ ಅಲ್ಲ, ಅದೊಂದು ಬಿಸ್ನೆಸ್. ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ತಂದೆ ತನ್ನ ಲೈಫ್ ಟೈಮ್ನ ದುಡಿಮೆನ ಮಗನ ಇಂಜಿನಿಯರಿಂಗ್ ಅಥವಾ ಮಗಳ ಮೆಡಿಕಲ್ ಸೀಟ್ಗೆ ಸರಿತಾರೆ. ಇಷ್ಟೆಲ್ಲ ಖರ್ಚು ಮಾಡಿ ನಮ್ಮ ಕಾಲೇಜುಗಳಲ್ಲಿ ಸಿಗೋದು ಏನು? ಹಳೆಯ ಸಿಲೆಬಸ್, ಪ್ರಾಕ್ಟಿಕಲ್ಸ್ ಇಲ್ಲದ ಲ್ಯಾಬ್ಗಳು ಮತ್ತು ರಿಸರ್ಚ್ಗೆ ಜೀರೋ ಫಂಡಿಂಗ್ಸ್. ಆದರೆ ಅದೇ ಸ್ಟೂಡೆಂಟ್ ಅಮೆರಿಕ ಅಥವಾ ಜರ್ಮನಿಗೆ ಹೋದರೆ ಅಲ್ಲಿ ಟ್ಯಾಲೆಂಟ್ ಇದ್ದರೆ ಸ್ಕಾಲರ್ಶಿಪ್ ಸಿಗುತ್ತೆ, ರಿಸರ್ಚ್ ಮಾಡೋಕ್ಕೆ ಕೋಟಿ ಕೋಟಿ ಫಂಡಿಂಗ್ ಸಿಗುತ್ತೆ. ಸುಂದರ್ ಪಿಜೆ ಖರಗ್ಪುರ IITಯಲ್ಲಿ ಓದಿದ್ರು ನಿಜ, ಆದರೆ ಅವರ ರಿಯಲ್ ಗ್ರೋತ್ ಆಗಿದ್ದು ಸ್ಟೋನ್ವುಡ್ ಯೂನಿವರ್ಸಿಟಿಗೆ ಹೋದ ಮೇಲೇ. ಸೊ ಪ್ರಾಕ್ಟಿಕಲ್ ಆಗಿ ಯೋಚಿಸಿ, ಇಲ್ಲಿ ಸಾಲ ಮಾಡಿ ಓದಿ 30,000 ಸಂಬಳ ತೆಗೆದುಕೊಳ್ಳೋದು ಬೆಟರಾ ಅಥವಾ ಹೊರಗಡೆ ಹೋಗಿ ಸ್ಕಿಲ್ಗೆ ತಕ್ಕ ಬೆಲೆ ಪಡೆಯೋದು ಬೆಟರಾ? ಇಲ್ಲಿ ತಪ್ಪಿರೋದು ಸ್ಟೂಡೆಂಟ್ಸ್ದಲ್ಲ, ತಪ್ಪು ನಮ್ಮ ಸಿಸ್ಟಮ್ದು. ಹಾಗಂತ ನಾನು ನಿಮಗೆ ದೇಶ ಬಿಟ್ಟು ಹೋಗಿ ಅಂತ ಪ್ರೋತ್ಸಾಹ ನೀಡ್ತಿಲ್ಲ. ನನ್ನ ಉದ್ದೇಶ ಇಷ್ಟೇ, ನಮ್ಮ ಸಿಸ್ಟಮ್ ಬದಲಾದರೆ ನಮ್ಮ ಗುರಿಗಳು ತಲುಪಲು ನಾವು ಎಲ್ಲೋ ದೂರ ಹೋಗಬೇಕಿಲ್ಲ. ಈ ಮಣ್ಣಿನಲ್ಲೇ ನಿಂತು ಜಗವನ್ನೇ ಗೆಲ್ಲಬಹುದು. ನಿಮಗೆ ಮಧ್ಯಪ್ರದೇಶದ ಮೆಕ್ಯಾನಿಕ್ ಮೊಹಮ್ಮದ್ ರೈಸ್ ನೆನಪಿದ್ದಾರಾ? ಇಲ್ಲ ಅಲ್ಲ, ಯಾಕೆಂದರೆ ನಾವು ಅವರನ್ನು ಮರೆತು ಬಿಟ್ಟಿದ್ದೀವಿ. ಅವರು ಪೆಟ್ರೋಲ್ ಇಲ್ಲದೆ ನೀರು ಬಳಸಿ ಕಾರ್ ಓಡಿಸೋ ಟೆಕ್ನಾಲಜಿ ಕಂಡುಹಿಡಿದರು. ಚೀನಾ ಅವರನ್ನು ಬನ್ನಿ ನಮ್ಮ ದೇಶಕ್ಕೆ ಅಂತ ಆಫರ್ ಕೊಡ್ತು. ಆದರೆ ಆ ಮನುಷ್ಯ ನನ್ನ ಟೆಕ್ನಾಲಜಿ ನನ್ನ ಭಾರತಕ್ಕೆ ಮಾತ್ರ ಅಂತ ಇಲ್ಲೇ ಇದ್ದರು. ಕೊನೆಗೆ ಫಲಿತಾಂಶ ಅವರಿಗೆ ಸಿಕ್ಕಿದ್ದೇನು? ಅವಮಾನ ಮತ್ತು ನಿರ್ಲಕ್ಷ್ಯ. ಯಾವುದೇ ರೀತಿಯ ಫಂಡಿಂಗ್ ಅವರಿಗೆ ಸಿಗಲಿಲ್ಲ ಮತ್ತು ಯಾವುದೇ ಸರ್ಕಾರವೂ ಅವರಿಗೆ ಸಪೋರ್ಟ್ ಮಾಡಲಿಲ್ಲ. ಹಾಗಾಗಿ ಕೊನೆಗೆ ಅವರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಇದು ಬರೀ ಒಬ್ಬರ ಕಥೆಯಲ್ಲ ಫ್ರೆಂಡ್ಸ್. ಶೈಲೇಂದ್ರ ಸಿಂಗ್ ಅವರಿಂದ ಹಿಡಿದು ಇವತ್ತಿನ ಎಷ್ಟೋ ಯಂಗ್ ಸೈಂಟಿಸ್ಟ್ಗಳ ಕಥೆ ಇದೆ. ನಮ್ಮಲ್ಲಿ ಒಂದು ಐಡಿಯಾ ಇದ್ದರೆ ಅದನ್ನು ಬಿಸ್ನೆಸ್ ಮಾಡೋಕ್ಕೆ ಹೋದರೆ ಲೈಸೆನ್ಸ್, ಪರ್ಮಿಷನ್, ಲಂಚ ಅಂತ ಆ ಐಡಿಯಾನೇ ಸತ್ತು ಹೋಗುತ್ತೆ. ಅದಕ್ಕೆ ನಮ್ಮ ಯೂನಿಕಾರ್ನ್ ಸ್ಟಾರ್ಟಪ್ಗಳು ರಿಜಿಸ್ಟರ್ ಆಗೋದು ಸಿಂಗಾಪುರದಲ್ಲಿ, ಬೆಂಗಳೂರಲ್ಲ. ಇದು ನಮ್ಮ ದೇಶಕ್ಕೆ ಆಗ್ತಿರೋ ಲಾಸ್ ಅಲ್ವಾ? ದುಡ್ಡು, ಕೆರಿಯರ್ ಎಲ್ಲ ಪಕ್ಕಕ್ಕಿಡೋಣ. ಕೊನೆಗೆ ಮನುಷ್ಯನಿಗೆ ಏನು ಬೇಕು? ನೆಮ್ಮದಿ. ಇತ್ತೀಚೆಗೆ ಅತಿ ಹೆಚ್ಚು ಚರ್ಚೆಯಾಗಿದ್ದು ವಿರಾಟ್ ಕೊಹ್ಲಿ ಲಂಡನ್ಗೆ ಶಿಫ್ಟ್ ಆಗ್ತಾರೆ ಅನ್ನೋ ಸುದ್ದಿ. ಕೊಹ್ಲಿ ಅಂದರೆ ಯಾರು? ಕಿಂಗ್. ದುಡ್ಡಿಗೆ ಕೊರತೆ ಇಲ್ಲ. ಆದರೂ ಅವರು ಯಾಕೆ ಹೊರದೇಶ ಪ್ರಿಫರ್ ಮಾಡ್ತಾರೆ? ಯಾಕೆಂದರೆ ಪ್ರೈವಸಿ, ಕ್ಲೀನ್ ಏರ್, ಸೇಫ್ಟಿ ಮತ್ತು ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಸಿಗಲಿ ಅಂತ. ನಾವು ಅರ್ಜೆಂಟೀನಾದ ಮೆಸ್ಸಿನ ಕರೆಸೋಕ್ಕೆ 100 ಕೋಟಿ ಖರ್ಚು ಮಾಡ್ತೀವಿ ಮತ್ತು ನಾವು 10-15 ಸಾವಿರ ಕೊಟ್ಟು ಟಿಕೆಟ್ ತೊಗೊಂಡು ಹೋಗಿ ನೋಡ್ತೀವಿ. ಆದರೆ ಅದೇ ನಮ್ಮ ಫುಟ್ಬಾಲ್ ಕ್ಯಾಪ್ಟನ್ ಸುನಿಲ್ ಚೆಟ್ರಿ, come and watch in the stadiums. Come and watch us in the stadiums. You guys have no idea how important you guys are and how important your support is. So today I'm requesting you. ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೋಬೇಕು. ಆದರೂ ಹೋಗಿ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಇದು ನಮ್ಮ ಹಿಪೋಕ್ರಸಿ. ನಮ್ಮ ಹೀರೋಗಳಿಗೆ ಗೌರವ ಇಲ್ಲ, ಸಾಮಾನ್ಯ ಜನರಿಗೆ ನೆಮ್ಮದಿ ಇಲ್ಲ ಅಂದ ಮೇಲೆ ಜನ ಪಾಸ್ಪೋರ್ಟ್ ಇಟ್ಕೊಂಡು ಕ್ಯೂ ನಿಲ್ಲೋದ್ರಲ್ಲಿ ತಪ್ಪೇನಿದೆ ಹೇಳಿ? ಹಾಗಾದರೆ ಭಾರತದ ಕತೆ ಮುಗೀತಾ? ಇಲ್ಲಿ ಫ್ಯೂಚರ್ ಇಲ್ವಾ? ಖಂಡಿತ ಇದೆ. ಇಲ್ಲೇ ಇರೋದು ಟ್ವಿಸ್ಟ್. ಕಳೆದ 2 ವರ್ಷಗಳಲ್ಲಿ ಸಿಲಿಕಾನ್ ವ್ಯಾಲಿಯಿಂದ ಸಾವಿರಾರು ಇಂಜಿನಿಯರ್ಸ್ ವಾಪಸ್ ಬೆಂಗಳೂರಿನ ಕಡೆ ಬರ್ತಿದ್ದಾರೆ. ಇದನ್ನು ರಿವರ್ಸ್ ಬ್ರೈನ್ ಡ್ರೈನ್ ಅಂತಾರೆ. ಕಾರಣ ಇಷ್ಟೇ, ಜಗತ್ತು ರಿಸೆಷನ್ ನೋಡ್ತಿದೆ, ಆದರೆ ಭಾರತದ ಬೆಲೆ ಈಗ ಗೊತ್ತಾಗ್ತಿದೆ. ಆದರೆ ಫ್ರೆಂಡ್ಸ್, ಈ ಬದಲಾವಣೆ ಸ್ಪೀಡ್ ಆಗಬೇಕು ಅಂದರೆ ನಾವು ಬರೀ ಕ್ರಿಕೆಟ್ ನೋಡೋದನ್ನು ಬಿಟ್ಟು ಬೇರೆ ಸ್ಪೋರ್ಟ್ಸ್ಗಳಿಗೂ ಸಪೋರ್ಟ್ ಮಾಡಬೇಕು. ಜಾತಿ ಪಾಲಿಟಿಕ್ಸ್ ಬಿಟ್ಟು ಡೆವಲಪ್ಮೆಂಟ್ ಬಗ್ಗೆ ಕೇಳಬೇಕು. ಸುಂದರ್ ಪಿಜೆ ಅಮೆರಿಕ ಹೋಗಿದ್ದು ತಪ್ಪಲ್ಲ, ಆದರೆ ಮುಂದಿನ ಸುಂದರ್ ಪಿಜೆ ಭಾರತದಲ್ಲಿ ಉಳಿಯುವ ಹಾಗೆ ಮಾಡೋದು ನಮ್ಮ ಜವಾಬ್ದಾರಿ. ನಿಮಗೇನು ಅನಿಸುತ್ತೆ? ನಾವು ಇಂಪ್ರೂವ್ ಮಾಡಬೇಕಾಗಿರೋದು ಎಜುಕೇಷನ್ ಸಿಸ್ಟಮ್ನ ಅಥವಾ ನಮ್ಮ ಮೈಂಡ್ ಸೆಟ್ನ? ಕಮೆಂಟ್ ಮಾಡಿ. ಪ್ರತಿಯೊಬ್ಬರ ಅಭಿಪ್ರಾಯನೂ ಮುಖ್ಯ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.